ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ MKM ಬಿಸ್ನೆಸ್ ಕಾರ್ಪೊರೇಷನ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆನ್ಲೈನಲ್ಲಿ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಯಾವ ಥರ ಅಪ್ಲೈ ಮಾಡ್ಬೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಯಾವ ಡಾಕ್ಯುಮೆಂಟ್ಸ್ ಬೇಕು, ಯಾವ ಥರ ಅಪ್ಲೈ ಮಾಡೋದು ಏನು ಕಂಪ್ಲೀಟಾಗಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಅದೇ ರೀತಿ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳು ನಮ್ಮ ಚಾನಲಲ್ಲಿ ಬರ್ತಾ ಹೋಗುತ್ತೆ. ಸೊ ಮೊದಲಿಗೆ ನೀವು ಏನು ಮಾಡಿ ಅಂತಂದರೆ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಸೊ ಕ್ರೋಮಲ್ಲಿ ನೀವು ಏನು ಮಾಡಿ, ಕಾವೇರಿ ಆನ್ಲೈನ್ ಅಂತ ಸರ್ಚ್ ಮಾಡಿ. ಸೊ ಕಾವೇರಿ ಆನ್ಲೈನ್ ಅಂತ ಸರ್ಚ್ ಮಾಡಿ. ಸೊ ಕಾವೇರಿ ಆನ್ಲೈನ್ ಅಂತ ಸರ್ಚ್ ಮಾಡಿದ್ರಪ್ಪ ಅಂತಂದರೆ ಕಾವೇರಿ ವೆಬ್ಸೈಟ್ ಒಂದು ಓಪನ್ ಆಗುತ್ತೆ. ನೋಡ್ಬೋದು, ಕಾವೇರಿ ಆನ್ಲೈನ್ ಸರ್ವಿಸಸ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದರೆ ಕಾವೇರಿದು ಏನೊಂದು ವೆಬ್ಸೈಟ್ ಇದೆಯಲ್ಲ ಸರ್ವಿಸಸ್, ಅದು ನಿಮಗೆ ಓಪನ್ ಆಗುತ್ತೆ. ಅಲ್ಲಿ ನೀವು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಈ ಥರ ವೆಬ್ಸೈಟ್ ನಿಮಗೆ ಓಪನ್ ಆಗುತ್ತೆ, ಕಾವೇರಿ ಆನ್ಲೈನ್ ಸರ್ವಿಸಸ್ ಅಂತ. ಸೊ ಇದರಲ್ಲಿ ಕೆಲವೊಂದು ಸರ್ವಿಸಸ್ ಬರುತ್ತೆ ನಮಗೆ. ಸೊ ಆ ಸರ್ವಿಸಸಲ್ಲಿ ನಾನು ನಿಮಗೆ ಬೇರೆ ಬೇರೆ ಹೇಳ್ಕೊಡ್ತೀನಿ. ಸೊ ಒಂದೊಂದಾಗಿ ಹೇಳ್ತೀನಿ. ಇವತ್ತು ಮ್ಯಾರೇಜ್ ಸರ್ಟಿಫಿಕೇಟನ್ನು ನಾವು ಅಪ್ಲೈ ಮಾಡಬೇಕು. ಸೊ ಯಾವ ಥರ ಅನ್ನೋದನ್ನು ಮೊದಲಿಗೆ ನೋಡೋಣ. ಸೊ ಮೊದಲಿಗೆ ನೀವೇನು ಮಾಡಬೇಕು, ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಮೊದಲು ರಿಜಿಸ್ಟರ್ ಆಗಬೇಕು. ಸೊ ಫಸ್ಟ್ ನೇಮ್ ಹಾಕಿ, ಮಿಡಲ್ ನೇಮ್ ಇದ್ದರೆ ಮಿಡಲ್ ನೇಮ್ ಹಾಕಿ, ಲಾಸ್ಟ್ ನೇಮ್ ಹಾಕಿ. ಫಸ್ಟ್ ನೇಮ್ ಲಾಸ್ಟ್ ನೇಮ್ ಕಂಪಲ್ಸರಿ ಹಾಕಬೇಕು. ಜೆಂಡರ್ ಹಾಕಿ, ಇಮೇಲ್ ID ಹಾಕಿ, ಮೊಬೈಲ್ ನಂಬರ್ ಹಾಕಿ, ಅದೇ ರೀತಿ ಸೆಕ್ಯೂರಿಟಿ ಕ್ವಶನ್ಸ್ ಒಂದು ಸೆಲೆಕ್ಟ್ ಮಾಡಿಕೊಂಡು ಆನ್ಸರ್ ಮಾಡಿ ಕ್ಯಾಪ್ಚಾ ಕೋಡನ್ನು ಹಾಕ್ಬಿಟ್ಟು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮಗೆ ನಿಮ್ಮ OTP ಬರುತ್ತೆ ಮೊಬೈಲ್ ನಂಬರ್ಗೆ. ಸೊ OTP ಹಾಕ್ಬಿಟ್ಟು ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ಕೂಡ ನಿಮಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಏನಾಗುತ್ತೆ ನಿಮ್ಮ ಇಮೇಲ್ IDಗೆ ಬರುತ್ತೆ. ಸೊ ಆ ಇಮೇಲ್ IDಯನ್ನು ಓಪನ್ ಮಾಡಿಕೊಂಡು ಏನು ಮಾಡಿ, ಆ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕ್ಬಿಟ್ಟು ಲಾಗಿನ್ ಮಾಡಿ. ಸೊ ನಾನು ಡೈರೆಕ್ಟಾಗಿ ನಿಮಗೆ ಲಾಗಿನ್ ಮಾಡಿಬಿಟ್ಟು ತೋರಿಸ್ತೀನಿ. ಅದಾದಮೇಲೆ ಲಾಗಿನ್ ಆಗಿ. ಸೊ ಲಾಗಿನ್ ಮೇಲೆ ಇದು ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಮತ್ತೆ ಒಂದು OTP ಬರುತ್ತೆ ಲಾಗಿನ್ ಟೈಮಲ್ಲಿ. ಸೊ ಆ OTP ಕೂಡ ನೀವು ಎಂಟರ್ ಮಾಡಬೇಕಾಗತ್ತೆ. OTPಯನ್ನು ಎಂಟರ್ ಮಾಡಿಬಿಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಲಾಗಿನ್ ಆಗುತ್ತೆ. ಸೊ ನೀವು ಮಾಡಿದ ಕೂಡಲೇ ನೀವು ಇಲ್ಲಿ ಮೊದಲಿಗೆ ಏನು ಮಾಡಬೇಕಾಗಿರುತ್ತೆ, ಸೊ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ಇಲ್ಲಿ ನಿಮ್ಗೇನಾಗುತ್ತೆ, ಯಾವುದಕ್ಕೆ ನೀವು ಅಪ್ಲೈ ಮಾಡಬೇಕು ಅನ್ನೋದು ಇಲ್ಲಿ ನಿಮಗೆ ಕೇಳುತ್ತೆ. ಇಲ್ಲಿ ನೋಡ್ಬೋದು ಬೇರೆ ಬೇರೆ ಇರುತ್ತೆ, CC EC, ಅದೇ ರೀತಿ ಫರ್ಮ್ ರಿಜಿಸ್ಟ್ರೇಷನ್ನು, ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ನು. ಸೊ ಎಲ್ಲ ಇಲ್ಲಿ ನಮಗೆ ಸಿಗುತ್ತೆ. ಮ್ಯಾರೇಜ್ ಸರ್ಟಿಫಿಕೇಟ್ ರಿಜಿಸ್ಟ್ರೇಷನ್ ಅದೆಲ್ಲ ಸಿಗುತ್ತೆ. ಇಲ್ಲಿ ನೋಡ್ಬೋದು ಮ್ಯಾರೇಜ್ ರಿಜಿಸ್ಟ್ರೇಷನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತ ಇಲ್ಲಿ 3 ಟೈಪ್ಸ್ ಬರುತ್ತೆ: ಹಿಂದೂ ಮ್ಯಾರೇಜ್, ಸ್ಪೆಷಲ್ ಮ್ಯಾರೇಜ್ ಆಫ್ ಅದರ್ ಫಾರ್ಮ್. ಸೊ ಇಲ್ಲಿ ನಿಮಗೆ 3 ಥರ ಸಿಗುತ್ತೆ. ಸೊ ನಾನು ಫಸ್ಟು ಹಿಂದೂ ಮ್ಯಾರೇಜ್ ಬಗ್ಗೆ ನಿಮಗೆ ತಿಳಿಸ್ತೀನಿ. ಹಿಂದೂ ಮ್ಯಾರೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ಇಲ್ಲಿ ಕೆಲವೊಂದು ಡಿಸ್ಟ್ರಿಕ್ಟನ್ನು ಕೊಟ್ಟಿದ್ದಾರೆ. ಸೊ ಆ ಡಿಸ್ಟ್ರಿಕ್ಟಲ್ಲಿ ಮಾತ್ರ ಆನ್ಲೈನ್ ರಿಜಿಸ್ಟ್ರೇಷನ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ಇದೆಯಾ ಇಲ್ವಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲ ಅಂತಂದರೆ ನೀವು ಆಫ್ಲೈನಲ್ಲಿ ಹೋಗಬೇಕಾಗುತ್ತೆ. ಸೊ ಮೊದಲಿಗೆ 2 MB ಸೈಜ್ ಆಕ್ಯುಪೈಯಿಂಗ್ ಫೋಟೋಗ್ರಾಫ್ ಅಂತಂದರೆ ಜೋಡಿ ಫೋಟೋಗ್ರಾಫಿ ಇರಬೇಕು. ಅದೇ ರೀತಿ 5 ಫಿಸಿಕಲ್ ಫೋಟೋ ಇರಬೇಕು. ನೆಕ್ಸ್ಟು ಏಜ್ ಪ್ರೂಫ್ ಆಗಿ ನಮ್ಮ ಹತ್ರ ಏನಿರಬೇಕಪ್ಪ ಅಂತಂದರೆ ಬರ್ತ್ ಸರ್ಟಿಫಿಕೇಟ್ ಇರಬೇಕು, ಇಲ್ಲ TC ಇರಬೇಕು, ಇಲ್ಲ ಪಾಸ್ಪೋರ್ಟ್ ಇರಬೇಕು, ಡ್ರೈವಿಂಗ್ ಲೈಸೆನ್ಸ್ ಅಥವಾ ಪ್ಯಾನ್ ಕಾರ್ಡ್. ಸೊ ಇದರಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ನಿಮ್ಮ ಹತ್ರ ಆ್ಯಸ್ ಏಜ್ ಪ್ರೂಫ್ ಆಗಿ ಇರಬೇಕು. ನೆಕ್ಸ್ಟ್ ಅಡ್ರೆಸ್ ಪ್ರೂಫ್ ಆಗಿ ರೇಷನ್ ಕಾರ್ಡ್, ಪಾಸ್ಪೋರ್ಟ್, ಎಪಿಕ್ ಕಾರ್ಡ್, ಆಧಾರ್ ಕಾರ್ಡ್. ಸೊ ಇದರಲ್ಲಿ ಯಾವುದಾದ್ರೂ ಒಂದು ಇರಬೇಕು. ಸೊ ಈ ಥರಪ್ಪ ಅಂತಂದರೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾರಪ್ಪ ಅಂತಂದರೆ ನೆಕ್ಸ್ಟ್ ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಹಿಂದೂ ಮ್ಯಾರೇಜ್ ಆನ್ಲೈನ್, ಹಿಂದೂ ಮ್ಯಾರೇಜ್ ಆಫ್ಲೈನ್. ಸೊ ಇದರಲ್ಲಿ 2 ಥರ ಆಪ್ಷನ್ ನಿಮಗೆ ಸಿಗುತ್ತೆ. ಸೊ ನಾನು ನಿಮಗೆ ಹಿಂದೂ ಮ್ಯಾರೇಜ್ ಆನ್ಲೈನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ಓಪನ್ ಮಾಡ್ಕೊಳ್ಳಿ ಹಿಂದೂ ಮ್ಯಾರೇಜ್ ಆನ್ಲೈನ್. ಸೊ ಇಲ್ಲಿ ನಿಮಗೆ ಆಲ್ರೆಡಿ ಮ್ಯಾರೇಜ್ ಆಗಿದೆ ಅಂತ ಕೇಳುತ್ತೆ, ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಟ್ಟಿರಿ, ಅಂದರೆ ಅದು ಟಿಕ್ ಮಾಡೋದಕ್ಕೆ ಹೋಗಬೇಡಿ. ಸೊ ಮ್ಯಾರೇಜ್ ಆದಮೇಲೆ ನಾವು ಸಪ್ಲೈ ಮಾಡಬೇಕಾಗುತ್ತೆ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾರಪ್ಪ ಅಂತ ಹೇಳಿ ನೋಡ್ಬೋದು ಫೋಟೋ ಅಪ್ಲೋಡ್ ಮಾಡೋದಕ್ಕೆ ಕೇಳುತ್ತೆ. ಫೋಟೋನ ಅಪ್ಲೋಡ್ ಮಾಡಿ. ಅದೇ ರೀತಿ ಡೇಟ್ ಆಫ್ ಮ್ಯಾರೇಜ್, ಯಾವಾಗ ಮ್ಯಾರೇಜ್ ಆಯಿತು ಅನ್ನೋದನ್ನು ನೀವು ಇಲ್ಲಿ ಡೇಟನ್ನು ಹಾಕಬೇಕಾಗುತ್ತೆ. ಅದೇ ರೀತಿ ಪ್ಲೇಸ್ ಆಫ್ ಮ್ಯಾರೇಜ್, ಎಲ್ಲಿ ಮ್ಯಾರೇಜ್ ಆಯಿತು ಅದನ್ನು ಕಂಪ್ಲೀಟಾಗಿ ನೀವು ಫಿಲ್ ಮಾಡಿಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ ಮೇಲೆ ನಿಮ್ಗೆ ಏನಾಗುತ್ತಪ್ಪ ಅಂತಂದರೆ ಇಲ್ಲಿ ಹುಡುಗನ ಒಂದು ಡೀಟೇಲ್ಸನ್ನು ಕೇಳುತ್ತೆ. ಸೊ ಅವನ ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು. ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ಕೇಳುತ್ತೆ, ಅದನ್ನು ಫಿಲ್ ಮಾಡಬೇಕು. ನೆಕ್ಸ್ಟು ಹುಡುಗಿದು. ಸೊ ಹುಡುಗಿದು ಕೂಡ ನೇಮ್, ಏಜ್, ಡೇಟ್ ಆಫ್ ಬರ್ತ್, ಸೊ ಅಡ್ರೆಸ್ ಇದೆಲ್ಲ ಕೇಳುತ್ತೆ, ಅದನ್ನು ಫಿಲ್ ಮಾಡಿ. ನೆಕ್ಸ್ಟ್ ವಿಟ್ನೆಸ್. ಸೊ ವಿಟ್ನೆಸ್ಸಲ್ಲಿ 3 ಜನ ವಿಟ್ನೆಸ್ ಕಂಪಲ್ಸರಿ ಆಗಿರಬೇಕು. ಅವರ ಡೀಟೇಲ್ಸನ್ನು ಇಲ್ಲಿ ಕೇಳುತ್ತೆ. ಸೊ ಅವ್ರ ಡೀಟೇಲ್ಸ್ ಏನೇನು ಕೇಳುತ್ತೆ ಅದನ್ನು ಕಂಪ್ಲೀಟಾಗಿ
ಫಿಲ್ ಮಾಡಿ ಆದಮೇಲೆ ರಿವ್ಯೂ ಸಮ್ರಿ ಅಂತ ಬರುತ್ತೆ. ಸೊ ಅಪ್ಲಿಕೇಶನ್ ನೀವೇನು ಇಷ್ಟು ಫಿಲ್ ಮಾಡಿದಾರಲ್ಲ ಅಷ್ಟು ನೀವು ರಿವ್ಯೂ ಮಾಡಬೇಕಾಗುತ್ತೆ ಒಂದ್ಸಾರಿ. ಸೊ ಹಾಕಿರೋದೆಲ್ಲ ಕರೆಕ್ಟ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಹಾಕಿರೋದೆಲ್ಲ ಕರೆಕ್ಟ್ ಇತ್ತಪ್ಪ ಅಂತಂದರೆ ಸಬ್ಮಿಟ್ ಮಾಡಿ. ಇಲ್ಲಪ್ಪ ಅಂತಂದರೆ ನೀವು ತಿರ್ಗಾ ಬ್ಯಾಕ್ ಬಂದ್ಬಿಟ್ಟು ಎಲ್ಲಿ ಮಿಸ್ಟೇಕ್ ಇದೆ ಅದನ್ನು ಸರಿ ಮಾಡಿಬಿಟ್ಟು ಫೈನಲ್ ಆಗಿ ಸಬ್ಮಿಟ್ ಮಾಡಿ ಆದಮೇಲೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇದೆ. ಸೊ ಅಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಏಜ್ ಪ್ರೂಫ್, ಅಡ್ರೆಸ್ ಪ್ರೂಫ್, ಫೋಟೋ ಅಷ್ಟೂ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಅಪ್ಲೋಡ್ ಮಾಡಿ ಆದಮೇಲೆ ಪೇಮೆಂಟ್ ಇರುತ್ತೆ ಸ್ವಲ್ಪ. ಸೊ ಅದನ್ನು ಪೇಮೆಂಟ್ ಮಾಡಿ. ಸೊ ಅವರು ಸರ್ವಿಸ್ ಚಾರ್ಜಸ್ ಅಂತ ಏನು ಪೇಮೆಂಟ್ ಇರುತ್ತಲ್ಲ ಆ ಪೇಮೆಂಟನ್ನು ನೀವು ಆನ್ಲೈನಲ್ಲಿ ಮಾಡಬೇಕಾಗುತ್ತೆ. ಪೇಮೆಂಟ್ ಮಾಡಿದ್ರಪ್ಪ ಅಂದರೆ ನಿಮಗೆ ಆಟೋಮೆಟಿಕಲಿ ಅಕ್ನಾಲಜ್ಮೆಂಟ್ ಜನ್ರೇಟ್ ಆಗುತ್ತೆ. ಸೊ ಅಕ್ನಾಲಜ್ಮೆಂಟ್ ಜನ್ರೇಟ್ ಆದಮೇಲೆ ನೀವೇನಪ್ಪ ಅಂತಂದರೆ ನಿಮ್ಮ ನಿಯರೆಸ್ಟ್ ಬೇಕಂದರೆ ಏನು ಒಂದು ಮ್ಯಾರೇಜ್ ರಿಜಿಸ್ಟ್ರೇಷನ್ ಒಂದು ಆಫೀಸ್ ಇರುತ್ತಲ್ಲ, ಸೊ ಅಲ್ಲಿಗೆ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕಿದ್ದೀವಿ ಅಂತ ಒಂದು ಅಕ್ನಾಲಜ್ಮೆಂಟ್ ಕೂಡ ನೀವು ಹೋಗ್ಬಿಟ್ಟು ಸಬ್ಮಿಟ್ ಮಾಡ್ಬೋದು. ಸೊ ಸಬ್ಮಿಟ್ ಮಾಡಿದ್ರಪ್ಪ ಅಂತಂದರೆ ಅವು ವೆರಿಫೈ ಮಾಡಿಕೊಂಡು ನಿಮ್ಮ ಸರ್ಟಿಫಿಕೇಟ್ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಪ್ಪ ಅಂತಂದರೆ ಇದು ಸದ್ಯಕ್ಕೆ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋ ಆಪ್ಷನನ್ನು ಕೊಟ್ಟಿಲ್ಲ, ಬಟ್ ನೀವೇನಪ್ಪ ಅಂತಂದರೆ ಫ್ಯೂಚರಲ್ಲಿ ಕೊಡ್ಬೋದು. ನೀವು ಏನು ಮಾಡಬೇಕಪ್ಪ ಅಂತಂದರೆ ಅಲ್ಲೇ ನೀವು ಒಂದು ನಿಮ್ಮ ಸರ್ಟಿಫಿಕೇಟನ್ನು ತಗೋಬೇಕಾಗತ್ತೆ. ಸೊ ಈ ರೀತಿಯಾಗಿ ನೀವು ಏನು ಮಾಡ್ಬೋದು, ನಿಮ್ಮ ಒಂದು ಮ್ಯಾರೇಜ್ ಸರ್ಟಿಫಿಕೇಟನ್ನು ಅಪ್ಲೈ ಮಾಡ್ಕೋಬೋದು ಆನ್ಲೈನಲ್ಲಿ. ಸೊ ಎಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.